ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಿಡದಿ. ಅಲ್ಲಿನ ಬೈರಮಂಗಲ ಗ್ರಾಮ. ಅದು ಕರ್ನಾಟಕದ ಸಾವಿರಾರು ಗ್ರಾಮಗಳ ಹಾಗೆ ಒಂದು ಗ್ರಾಮ. ಅಲ್ಲಿನ ರೈತರು ತಮ್ಮ ಬದುಕನ್ನ ಕಟ್ಟಿಕೊಂಡ ರೀತಿ ಹಾಗೆ ಕೃಷಿ, ಬೆಳೆ ಬೆಳೆಯುವುದು, ಜೊತೆಗೆ ಹೈನುಗಾರಿಕೆ. ಗ್ರಾಮಾಂತರ ಪ್ರದೇಶದ ಬದುಕು ಹೇಗಿರುತ್ತೆ ಹಾಗೆ ಇರುವ ಒಂದು ಗ್ರಾಮ ಅದು. ಬೆಂಗಳೂರಿಗೆ ಸಮೀಪ, ಆದರೆ ಇನ್ನು ಬೆಂಗಳೂರಿನ ಅಭಿವೃದ್ಧಿ ಅನ್ನುವ ಕಬಂಧ ಬಾಹುಗಳು ಈ ಗ್ರಾಮವನ್ನ ಇನ್ನೂ ಹಿಡಿದಿಟ್ಟುಕೊಂಡಿಲ್ಲ. ಅಲ್ಲಿನ್ನೂ ಭಸ್ಮಾಸುರ ಸೃಷ್ಟಿ ಆಗಿಲ್ಲ. ಆದರೆ ಇವತ್ತು ಬೆಳಗಿನಿಂದ ಪರಿಸ್ಥಿತಿ ಇನ್ನೊಂದು ಹಂತಕ್ಕೆ ತಿರುಗಿದೆ. ಮನೆಯೊಳಗಿದ್ದ ರೈತರು ಹೊರಗಡೆ ಬಂದಿದ್ದಾರೆ. ಕೆಲವರ ಕೈಯಲ್ಲಿ ಕೆಂಪು ಬಾವುಟ ಇದ್ರೆ, ಇನ್ನು ಕೆಲವರು ಹಸಿರು ಶಾಲಿದೆ. ಈ ಮುಗ್ಧ ರೈತರು ಇವತ್ತು ತಮ್ಮ ನಾಯಕರುಗಳನ್ನ ತಮ್ಮ ಕಣ್ಣು ಮುಂದೆ ತುಂಬಿಕೊತಾ ಇದ್ದಾರೆ. ಅವರ ಹೃದಯಗಳಲ್ಲಿ ಅವರವರ ನಾಯಕರು ಇದ್ದಾರೆ. ಆದರೆ ಈ ನಾಯಕರು ಏನನ್ನ ಮಾಡಲು ಹೊರಟಿದ್ದಾರೆ, ಅವರು ತಮ್ಮನ್ನು ಬಳಸ್ಕೊತಾ ಇದ್ದಾರೆಯೇ ಎಂಬ ಅರಿವು ಕೂಡ ಈ ಮುಗ್ಧ ರೈತರಿಗೆ ಇದ್ದಂತೆ ಕಾಣ್ತಾ ಇಲ್ಲ. ಹೌದು, ಅಲ್ಲೊಂದು ಅಖಾಡ ಸಿದ್ಧವಾಗಿದೆ. ಅದು ಮದಗಜಗಳ ತಿಕ್ಕಾಟಕ್ಕಾಗಿ. ಆ ಎರಡು ಮದಗಜಗಳು ಯಾವುವು? ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಸನ್ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು. ಅಲ್ಲಿ ವೇದಿಕೆಯ ಮಾಡಿ ಕುರ್ಚಿಯನ್ನ ಹಾಕಲಾಗಿದೆ. ರೈತರು ಕಾಯ್ತಾ ಇದ್ದಾನೆ. ಅಲ್ಲಿ ಮತ್ತೆ ತಳ್ಳಾಟ ನಡೀತಾ ಇದೆ. ಪೊಲೀಸರು ಬಂದು ಪರಿಸ್ಥಿತಿಯನ್ನ ಶಾಂತಗೊಳಿಸುವುದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಆದರೆ ಎರಡೂ ಗುಂಪಿನವರು ಶಾಂತರಾಗುವಂತೆ ಕಾಣ್ತಾ ಇಲ್ಲ. ಯಾಕೆಂದ್ರೆ ಯಾರು ಕೆಂಪು ಶಾಲನ್ನು ಹಿಡಿದುಕೊಂಡಿದ್ದಾರೋ, ಕೆಂಪು ಧ್ವಜವನ್ನ ಹಿಡಿದುಕೊಂಡಿದ್ದಾರೋ, ಅವರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳು. ಅವರ ಹೃದಯದಲ್ಲಿ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಏನ್ ಹೇಳ್ತಾರೋ ಅವರಿಗೆ ಅದೇ ವೇದ ವಾಕ್ಯ. ಇಲ್ಲಿ ಅಭಿವೃದ್ಧಿ ಇದೆಯಲ್ಲ, ಈ ಪ್ರದೇಶ ಅಭಿವೃದ್ಧಿ ಆಗತ್ತೆ ಅನ್ನುವ ಕನಸನ್ನ ಕಾಣ್ತಿದ್ದಾರೆ. ತಮ್ಮ ಹೊಟ್ಟೆಯ ಮೇಲೆ ಹೊಡೆಯುವ ಯತ್ನ ನಡೆಯುತ್ತೆ ಅನ್ನುವ ಅರಿವು ಕೂಡ ಅವರಿಗೆ ಇದ್ದಂತೆ ಕಾಣ್ತಾ ಇಲ್ಲ. ಅವರಿಗೆ ಕೇವಲ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಬೆಂಬಲಿಗರಿದಾಗಲ್ಲ, ಅವರು ನೀಡಿದ ಆಮಿಷನೋ ಅಭಿವೃದ್ಧಿಯ ಕನಸು ಅವರ ಮೇಲೆ ಕೆಲಸ ಮಾಡ್ತಾ ಇದೆ. ಇನ್ನೊಂದೆಡೆ ಹಸಿರು ಶಾಲಿನವರು ಈ ಹೋರಾಟ ಅವರು ಪ್ರಾರಂಭ ಮಾಡಿ ಸುಮಾರು 400 ದಿನಗಳು ಮೀರಿ ಹೋಗ್ಬಿಟ್ಟಿವೆ. ಆ ಹೋರಾಟ ಒಂದು ಹಂತಕ್ಕೆ ಬಂದಾಗ ಕುಮಾರಸ್ವಾಮಿ ಹೋರಾಟವನ್ನ ತಮ್ಮ ಕೈಗೆತ್ತಿಕೊಳ್ಳುವುದಕ್ಕೆ ಮುಂದಾದರು. ಅಲ್ಲಿ ಅವರಿಗೆ ವೈಯಕ್ತಿಕ ಹಿತಾಸಕ್ತಿ ಇತ್ತೆ, ಅದನ್ನ ನಿರಾಕರಿಸುವುದು ಕಷ್ಟ. ಅಲ್ಲಿ ಅವರಿಗೆ 100 ಎಕರೆ ಭೂಮಿ ಇದೆಯಾ, 80 ಎಕರೆ ಭೂಮಿ ಇದೆಯಾ, 30 ಎಕರೆ ಭೂಮಿ ಇದೆಯಾ ಹೇಳುವುದು ಕಷ್ಟ. ಸ್ವಹಿತಾಸಕ್ತಿ ಇರ್ಲಿ ಇಲ್ಲದೆ ಇರ್ಲಿ, ಆದ್ರೆ ಅವರು ರೈತರ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದು ನಿಜ. ಸೊ ಈ ಹೋರಾಟ ಬಹಳ ಮುಖ್ಯ ಅಂತ ನಂಬುದವನು ನಾನು. ಯಾಕೆಂದ್ರೆ ನಾನು ಬಹಳ ಸಂದರ್ಭದಲ್ಲಿ ಹೇಳುವ ಹಾಗೆ, ಈ ಒಂದು ಪ್ರದೇಶಕ್ಕೆ ಒಂದು ಧಾರಣ ಶಕ್ತಿ ಅಂತ ಇರುತ್ತೆ, ಅದು ಮೀರಬಾರದು. ರೈತರ ಹೊಟ್ಟೆಯ ಮೇಲೆ ಹೊಡೆದು ನೀವು ಮಾಡುವ ಅಭಿವೃದ್ಧಿ ಇದೆಯಲ್ಲ, ಅದು ಅಭಿವೃದ್ಧಿ ಅಲ್ಲ. ನಿಮಗೆ ಗ್ರಾಮಾಂತರ ಪ್ರದೇಶ, ಅಲ್ಲಿಯ ಬದುಕು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮರೆತು ಹೋದಂತೆ ಇದೆ. ಯಾಕೆಂದ್ರೆ ಅವರ ಕನಕಪುರ ಬಿಟ್ಟು ಬಹಳ ಕಾಲ ಆಗಿದೆ. ಚುನಾವಣೆಯನ್ನ ಗೆಲ್ತಾ ಬಂದಿದ್ದಾರೆ ಮುಖ್ಯಮಂತ್ರಿಗಳು ಅಲ್ಲೆಲ್ಲ. ಆದರೆ ರೈತರ ಬದುಕು, ಭೂಮಿಯ ಜೊತೆಗೆ ಅವರಿಗೆ ಸಂಬಂಧ, ಅವರ ಸಾಂಸ್ಕೃತಿಕ ಜನಪದ ನಂಬಿಕೆಗಳು, ಅದು ಅಲ್ಲಿ ಹಾಸುಹೊಕ್ಕಾದ್ದು. ಗ್ರಾಮಾಂತರ ಪ್ರದೇಶದ ಬದುಕನ್ನು ತಮ್ಮದಾಗಿಸಿಕೊಂಡವರು ತಮ್ಮ ಭೂಮಿಯನ್ನ ಕಳೆದುಕೊಂಡು ನಗರ ಪ್ರದೇಶಕ್ಕೆ ಬಂದರೆ ಎಷ್ಟೇ ದುಡ್ಡು ಕೊಡಿ, ಅವರ ಒಳಗಡೆ ಕಾಡುವ ಅನಾಥ ಪ್ರಜ್ಞೆ, ಹಾಗೆ ಅವರ ಮಕ್ಕಳು ಯಾವುದೋ ಕೂಲಿ ಕಾರ್ಮಿಕರಾಗಿ ಬದುಕಬೇಕಾದಂತ ಅನಿವಾರ್ಯ ಸ್ಥಿತಿ, ಇದೆಲ್ಲ ಡಿ.ಕೆ. ಶಿವಕುಮಾರ್ ಅವರಿಗೆ ಅರ್ಥ ಆಗಬೇಕಾಗಿತ್ತು. ಅವರಿಗೆ ಅರ್ಥ ಆಗಿಲ್ಲ ಅನ್ನುವುದಕ್ಕೆ ದುಃಖ ಪಡೋಣವೇ, ಸಿಟ್ಟು ಮಾಡಿಕೊಳ್ಳುವೆ ಗೊತ್ತಿಲ್ಲ. ಆದರೆ ಇದು
ರಾಜಕೀಕರಣಗೊಂಡ ಬಗೆ ಇದೆಯಲ್ಲ, ಇದನ್ನು ನಾನು ಅಪಾಯಕಾರಿಯಾದ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಈ ಯೋಜನೆಯನ್ನ ಎಟ್ ಎನಿ ಕಾಸ್ಟ್ ಜಾರಿಗೆ ತರಲೇಬೇಕು, ರೈತರು ಏನ್ ಬೇಕಾದರೂ ಮಾಡ್ಲಿ ಅನ್ನುವ ಮುಖ್ಯಮಂತ್ರಿಗಳ ಮನಸ್ಥಿತಿ. ನಾನು ಬಿಡಲ್ಲ, ನಾನು ಇದನ್ನ ಅಹಂಕಾರ ಅನ್ನೋಣವೆ ಅಥವಾ ಇನ್ನೇನೋ ಕಮಿಟ್ಮೆಂಟ್ ಅನ್ನೋಣವೆ. ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕು ಅಂತ ಆಸೆ ಪಡೋದು ಸಹಜ, ಆದರೆ ಬೆಂಗಳೂರಿನ ಅಭಿವೃದ್ಧಿ ಇದೆಯಲ್ಲ, ಇನ್ನೆಷ್ಟು ಬೆಂಗಳೂರಿನ ಅಭಿವೃದ್ಧಿ ಮಾಡ್ತೀರಿ? ಎಲ್ಲಿಯವರೆಗೆ ನಿಮ್ಮ ಅಭಿವೃದ್ಧಿಗಾಗಿ ನಮ್ಮ ಗ್ರಾಮಾಂತರ ಪ್ರದೇಶದ ಬಲಿಯನ್ನು ಕೊಡ್ತಾ ಹೋಗ್ತೀರಿ, ರೈತರ ಹೊಟ್ಟೆಯ ಮೇಲೆ ಹೊಡಿತಾ ಹೋಗ್ತೀರಿ, ರೈತರ ತಲೆಯ ಮೇಲೆ ಚಪ್ಪಡಿಗಳನ್ನ ಎಳೀತೀರಿ, ಎಲ್ಲಿಯವರೆಗೆ ರೈತರ ಸಮಾಧಿಯನ್ನ ಮಾಡಿ ಅದರ ಮೇಲೆ ಕಾಂಕ್ರೀಟ್ ಕಟ್ಟಡದ ಮಹಾಸೌಧವನ್ನ ತಾವು ನಿರ್ಮಾಣ ಮಾಡ್ತೀರಿ ಅಲ್ವಾ? ಈ ಪ್ರಶ್ನೆಗಳು ನಮ್ಮ ಮುಖ್ಯಮಂತ್ರಿಗಳಿಗೆ ಕಾಡಬೇಕಿತ್ತು ಅಂತ ಅಂದುಕೊಂಡವ್ ನಾನು. ಯಾಕೆಂದ್ರೆ ಅವರು ಕೂಡ ಗ್ರಾಮಾಂತರ ಪ್ರದೇಶದ ಹಿನ್ನೆಲೆಯಿಂದ ಬಂದವರು. ಆದರೆ ಅವರ ಒಳಗಿರುವ ಜಿದ್ದು, ಹೋರಾಟ ಇದೆಯಲ್ಲ, ಅದು ರೈತರ ಪರವಾಗಿ ಇರಬೇಕಾದ್ದು. ಯಾವುದೋ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಪರವಾಗಿ ಅವರು ಬದಲಾದ್ರ ತಮ್ಮ ಜಿದ್ದನ್ನ, ತಮ್ಮ ಹೋರಾಟವನ್ನ, ಒಳಗಿಡುವ ಹೋರಾಟದ ಶಕ್ತಿಯನ್ನ ಅವರು ಯಾವುದೋ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಪರವಾಗಿ ಅದನ್ನು ಗಳಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಪ್ರಶ್ನೆಗಳನ್ನು ಕೇಳಲೇಬೇಕಲ್ಲ, ಪ್ರಶ್ನೆಗಳನ್ನ ಕೇಳಬೇಕಾದ ನಮ್ಮ ಕರ್ತವ್ಯ. ಇನ್ನು ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಬನ್ನಿ. ಅವರು ಈ ವಿಚಾರವನ್ನ ಕೈಗೆತ್ತುಕೊಂಡಿದ್ದಿದೆಯಲ್ಲ, ಅದು ಅಗತ್ಯ ಇತ್ತು ಅಂತ ನಮ್ದು. ಆದ್ರೆ ಅವರು ಮುಖ್ಯಮಂತ್ರಿ ಆದಾಗ ಏನ್ ಮಾಡಿದ್ರು ಅನ್ನೋ ಪ್ರಶ್ನೆ ಕೂಡ ಉತ್ತರ ಕೊಡ್ಬೇಕಲ್ವಾ? ನಂತರ ಕೈ ಬಿಟ್ಟಿರ್ಬೋದು, ಆದರೆ ಬಿಡದಿಯಲ್ಲಿ ಈ ರೀತಿ ಅಭಿವೃದ್ಧಿಯ ಪರ್ವ ಪ್ರಾರಂಭ ಆಗಬೇಕು ಅಂತ ಮೊದಲ ಸಸಿಯನ್ನ ನೆಟ್ಟವರು ಸನ್ಮಾನ್ಯ ಕುಮಾರಸ್ವಾಮಿ ಅವರೇ ಅಲ್ವಾ? ಅದರ ಜೊತೆಗೆ ಅವರ ಹೋರಾಟದ ಬಗ್ಗೆ ನಂಬಿಕೆ ಬರುವುದು ಕಷ್ಟ ಅಂತ. ಯಾಕಂದ್ರೆ ನೈಸ್ ವಿರುದ್ಧ ಅವರು ನಡೆಸಿದ ಹೋರಾಟ ಏನಾಯ್ತು ಅನ್ನೋದು ಗೊತ್ತಿದೆ. ನೈಸ್ ಯೋಜನೆಯನ್ನ ಅದ ಪ್ರಾರಂಭ ಮಾಡದವರು ಎಚ್ ಡಿ ದೇವೇಗೌಡರ ಜೊತೆಗೆ ಸೇರ್ಬಿಟ್ಟು, ಆದ್ರೆ ನಂತರ ಏನಾಯ್ತು ಗೊತ್ತಿಲ್ಲ, ನೈಸ್ ರೈತರು ಅಂತ ಕೂತ್ಕೊಂಡ್ಬಿಟ್ರು. ಸೊ ನಂಬಿಕೆಯ ಕೊರತೆ. ಅವರ ಹೋರಾಟದ ಬಗ್ಗೆ ಯಾಕೆ ನಂಬಿಕೆ ಬರಲ್ಲ ಅಂದ್ರೆ, ಅವ್ರು ಯಾವ ಟೈಮಿಗೆ ಟೊಪ್ಪಿ ತಿರುಗಿ ಹಾಕ್ತಾರೆ ಅರ್ಥ ಆಗಲ್ಲ. ಅವ್ರು ಯಾಕಾಗಿ ಹೋರಾಟ ಮಾಡ್ತಾರೆ, ಯಾಕಾಗಿ ಹೋರಾಟ ಮಾಡಲ್ಲ ಅನ್ನೋದಿದೆಯಲ್ಲ, ಅದು ಕೂಡ ಅರ್ಥ ಆಗಲ್ಲ. ಆ ಸಂದರ್ಭದಲ್ಲಿ ಅನುಮಾನ ಪ್ರಾರಂಭ ಆಗುತ್ತೆ. ಸೊ ಈಗ ಆರೋಪ ಮಾಡುವಾಗ ಇವ್ರದ್ದು ಭೂಮಿ ಇದೆ ಅನ್ನುವ ಕಾರಣಕ್ಕಾಗಿ, ತಮ್ಮ ಭೂಮಿಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಇವರು ಈ ಹೋರಾಟವನ್ನ ಪ್ರಾರಂಭ ಮಾಡಿದ್ರ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳುವುದಕ್ಕೆ ಯಾಕೆ ಸಾಧ್ಯ? ಅಂದ್ರೆ ಅವರ ರೈತ ಪರವಾದ ನಿಷ್ಠೆ ಇದೆಯಲ್ಲ, ಅದು ಸಬ್ಜೆಕ್ಟಿವ್ ಆದದ್ದ. ಅವರು ರೈತರ ಪರವಾಗಿ ತಮ್ಮ ನಿಷ್ಠೆಯನ್ನ ಪ್ರದರ್ಶಿಸುವುದು ಸ್ವಲಾಭಕ್ಕಾಗಿ ಸ್ವಲಾಭಕ್ಕೆ ಅಲ್ಲವಾ ಅನ್ನೋ ಪ್ರಶ್ನೆಗೆ ಸನ್ಮಾನ್ಯ ಕುಮಾರಸ್ವಾಮಿ ಅವರೇ ಉತ್ತರ ಕೊಡಬೇಕಾದ ಅನಿವಾರ್ಯತೆ ಇದೆ. ಸೊ ಈಗಾಗಲೇ ಕುಮಾರಸ್ವಾಮಿ ಬೆಳಗ್ಗೆ 11 ಗಂಟೆಗೆ ಬರಬೇಕಾಗಿತ್ತು, ಲೇಟ್ ಆಗಿ ಅಲ್ಲಿಗೆ ಅವರು ಬರಬಹುದು. ಸೊ ನಾನು ಈ ತಮ್ಮ ಜೊತೆ ಮಾತನಾಡುವ ಈ ಸಂದರ್ಭದಲ್ಲಿ ಹೊತ್ತಿನಲ್ಲಿ ಅವರಿನ್ನು ತಲುಪಿರ್ಲಿಲ್ಲ, ಈಗ ತಲುಪಬಹುದು. ಈಗ ತಲುಪಿದವರು ಅವರು ಮಧ್ಯಾಹ್ನದವರೆಗೆ 2 ಗಂಟೆನೋ 4 ಗಂಟೆವರೆಗೆ ಅದೇ ಸ್ಥಳದಲ್ಲಿ ಇರಲಿದ್ದಾರೆ, ಮುಖ್ಯಮಂತ್ರಿಗಳಿಗಾಗಿ ಕಾದುಕೊಂಡು. ಆದ್ರೆ ಮುಖ್ಯಮಂತ್ರಿಗಳು ಅವರು ರೈತರ ನಡುವೆ ಅಲ್ಲಿ ಬರಲ್ಲ. ಆದ್ರಿಂದ ಯಾಕಂದ್ರೆ ಅವರು ತಮ್ಮ ರೈತರನ್ನು ಕಳಿಸ್ಬಿಟ್ಟಿದ್ದಾರೆ. ಈಗ ಕುಮಾರಸ್ವಾಮಿ ರೈತರು ಒಂದ್ ಕಡೆ ಇದ್ರೆ, ಡಿ ಕೆ ಶಿವಕುಮಾರ್ ಅವರ ರೈತರು ಇನ್ನೊಂದ್ ಕಡೆ ಇದ್ದಾರೆ. ಸೊ ಈ ಡಿ ಕೆ ಶಿವಕುಮಾರ್ ಅವರ ರೈತರು ಕೆಂಪು ಬಾವುಟ ಹಿಡ್ಕೊಂಡಿದ್ದಾರೆ, ಇವರು ರೈತರು ಹಸಿರು ಶಾಲ್ ಹಾಕೊಂಡಿದ್ದಾರೆ. ಸೊ ರೈತರನ್ನ ಒಡೆಯುವುದರಲ್ಲಿ ಈ ರಾಜಕಾರಣ ಇನ್ನೊಮ್ಮೆ ಯಶಸ್ವಿಯಾಗಿದೆ ಅಂತ. ಈ ದೇಶದಲ್ಲಿ ಇದೆಯಲ್ಲ, ಇದು ಒಡೆಯುವ ರಾಜಕಾರಣ ವಿಜೃಂಭಿಸ್ತಾ ಇದೆ. ಸಮಾಜವನ್ನ ಒಡೆಯುವುದಿದೆಯಲ್ಲ, ರಾಜಕೀಯ ಲಾಭಕ್ಕಾಗಿ ಅದು ಸತತವಾಗಿ ದೇಶದಲ್ಲಿ ನಡೀತಾ ಇದೆ. ರಾಜಕೀಯ ಪಕ್ಷಗಳು ಮಾಡ್ತಾ ಬಂದಿದ್ದೇ ಸಮಾಜವನ್ನ ಒಡೆಯುವ ಕೆಲಸ. ಯಾವುದೇ ಒಂದು ರಾಜಕೀಯ ಪಕ್ಷ ಸಮಾಜವನ್ನ ಒಗ್ಗೂಡಿಸುವ ಕೆಲಸವನ್ನ ಈ ದೇಶದಲ್ಲಿ ಮಾಡ್ತಾನೆ ಇಲ್ಲ. ಧರ್ಮದ ಹೆಸರಿನಲ್ಲಿ ಒಡೆಯುವುದು, ಜಾತಿಯ ಹೆಸರಿನಲ್ಲಿ ಒಡೆಯುವುದು, ನಂಬಿಕೆಯ ಹೆಸರಿನಲ್ಲಿ ಒಡೆಯುವುದು. ಸೊ ಗ್ರಾಮಾಂತರ ಮತ್ತು ನಗರ ಪ್ರದೇಶ ಅನ್ನೋದರ ಮೇಲೆ ಹೊಡೆಯುವುದು, ಬಡವ ಶ್ರೀಮಂತ ಅನ್ನುವುದರ ಆಧಾರದ ಮೇಲೆ ಹೊಡೆಯುವುದು. ಎಲ್ಲಿಯವರೆಗೆ ದೇಶವನ್ನ ಒಡಿತಾ ಹೋಗ್ತೀನಿ? ಒಗ್ಗೂಡಿಸುವ ಕೆಲಸವನ್ನ ಮಾಡಬೇಕಾದವರಿಗೆ ಹೀಗೆ ಒಡೆಯುವುದನ್ನ ಮಾಡೋದು ಇದೆಯಲ್ಲ, ಇದು ಅಪಾಯಕಾರಿ. ಅದರ ಜೊತೆಗೆ ನನಗೆ ಶಾಕಿಂಗ್ ಆಗೋದು ಇನ್ನೊಂದು ಏನು ಗೊತ್ತಾ? ನಾನು ನನ್ನ ಪತ್ರಿಕೋದ್ಯಮದ ಬದುಕಿಗೆ ಬಂದ ಕಾಲದಿಂದ ರೈತ ಚಳವಳಿಗೆ ಬೆಂಬಲ ಕೊಟ್ಟು ಬಂದವರು. MD ನಂಜುಂಡಸ್ವಾಮಿ ನನ್ನ ಮೇಲೆ ಅಪಾರವಾದ ಪ್ರಭಾವವನ್ನು ಬೀರಿದವರು. ವಿಜಯನಗರದಲ್ಲಿ ಅವರಿದ್ದ ಮನೆ ಮತ್ತು ನಾನಿದ್ದ ಮನೆ ಹತ್ತಿರದಲ್ಲಿ. ನಾನು ವಾರಕ್ಕೆ 1 ಸಲನೋ 2 ಸಲನೋ ಅವ್ರ ಮನೆಗೆ ಹೋಗ್ತಾ ಇದ್ದೆ. ನಂಜುಂಡಸ್ವಾಮಿ ಅವರನ್ನು ನೋಡಿ, ಅವರ ಜ್ಞಾನ, ರೈತ ಪರವಾದ ಕಳಕಳಿ,
ಅದೆಲ್ಲವನ್ನ ನಾನು ಕೇಳಿಕೊಂಡು ಬೆಳೆದವನು. ರುದ್ರಪ್ಪನವರು, ಸುಂದರೇಶ್ ಅವರು, ಅವರೆಲ್ಲರೂ ಕೂಡ ಅಷ್ಟೇ. ಅಂಥ ಒಂದು ಪ್ರಬಲವಾದ ರೈತ ಚಳವಳಿ ಅದು. ಮುಖ್ಯಮಂತ್ರಿಗಳನ್ನೇ ಕ್ಯಾರ್ ಮಾಡ್ತಿರ್ಲಿಲ್ಲ ಅವರು. ಒಂದು ಹಂತದಲ್ಲಿ ರಾಮಕೃಷ್ಣ ಹೆಗಡೆ ಮತ್ತು ರೈತ ಚಳವಳಿಯ ನಡುವೆ, ರೈತ ನಾಯಕರ ನಡುವೆ ಭಿನ್ನಾಭಿಪ್ರಾಯ ಬಂದಾಗ ರೈತ ಚಳವಳಿಯನ್ನ ಒಡೆಯುವುದಕ್ಕೆ ಹೆಗಡೆ ಟ್ರೈ ಮಾಡಿದ್ರು. ಹಾಗೆ ಮಾಡುವ ಮೂಲಕ ರೇವಣಸಿದ್ದಯ್ಯನವರನ್ನ ಒಡೆದು ಬೇರೆ ರೈತ ಸಂಘ ಮಾಡಿದ್ರು. ಅದೇ ಸಂದರ್ಭದಲ್ಲಿ ನಂಜುಂಡಸ್ವಾಮಿ ಅವರು ಒಂದು ಮಾತನ್ನ ಹೇಳಿದ್ರು, ಮುಖ್ಯಮಂತ್ರಿ ಹೆಗಡೆ ಇಮೇಜ್ ಯಾವುದೋ ಹಂತಲ್ಲಿದ್ದಾಗ ನಮ್ಮ ರೈತರು ಮನಸ್ಸು ಮಾಡಿದರೆ ನಿಮ್ಮನ್ನ ಕಂಬಕ್ಕೆ ಕಟ್ಟಿ ಹೊಡಿತಾರೆ ಅಂತ ಹೇಳಿದ್ರು. ಎಂತ ಧೈರ್ಯ ನೋಡಿ ಅವರಿಗೆ. ಒಬ್ಬ ಮುಖ್ಯಮಂತ್ರಿಯನ್ನ ಕಂಬಕ್ಕೆ ಕಟ್ಟಿ ಹೊಡಿತೀನಿ ಅನ್ನೋಷ್ಟು ಧೈರ್ಯ ಮತ್ತು ನೈತಿಕತೆ ನಂಜುಂಡಸ್ವಾಮಿ ಅವರಿಗೆ ಇತ್ತು. ಸರ್ಕಾರಿ ನೌಕರುಗಳು ಒಂದು ಹಳ್ಳಿಯನ್ನ ಪ್ರವೇಶ ಮಾಡಬೇಕಾದ್ರೆ ಅದಕ್ಕೆ ಟೈಮ್ ಹಾಕಿದ್ರು 5ರಿಂದ 6 ಗಂಟೆ. ಆ ಹೊತ್ತಿಗೆ 6ರಿಂದ ನಂತರ ಕಾಣುತ್ತೆ. ನೀವು ಅನುಮತಿ ಪಡೆದು ಬರಬೇಕು ಗ್ರಾಮೀಣ ಪ್ರದೇಶ ಜನರನ್ನ ಅಂತ ಒಂದು ರೈತ ಚಳವಳಿ ನಾಶವಾದ ಬಗ್ಗೆ ನೋಡಿ. ಇವತ್ತು ರೈತ ಚಳವಳಿ ಎಷ್ಟು ಇದಾಗಿದೆಯೋ ಗೊತ್ತಿಲ್ಲ ನನಗೆ, ಎಷ್ಟು ರೈತ ಸಂಘಗಳಾಗಿದೆಯೋ ಗೊತ್ತಿಲ್ಲ. ಅದರ ಜೊತೆಗೆ ಇಂಥ ಮಹತ್ತರ ವಿಚಾರದಲ್ಲಿ ರೈತರ ಪರವಾಗಿ ನಿಲ್ಲುವ ಶಕ್ತಿ ಕೂಡ ಇಲ್ವಲ್ಲ. ಯಾವ್ದೋ KSRTC ಯೂನಿಯನ್ ಹೋಗ್ಬಿಟ್ಟು ಏನೋ ಅಲ್ಲಿ ಸಂಘ ಮಾಡ್ತೀನಿ ಅಂತ ಒಬ್ಬರು ರೈತ ನಾಯಕರು ಹೋಗ್ತಾರೆ, ಇಲ್ಲಿ ಸಂಘ ಮಾಡ್ತೀನಿ ಅಂತ ಇಲ್ಲಿ ರೈತ ನಾಯಕರು ಹೋಗ್ತಾರೆ. ಒಂದು ಸರ್ಕಾರವನ್ನ, ಮುಖ್ಯಮಂತ್ರಿಗಳನ್ನ ಪ್ರಶ್ನಿಸುವಂತ ನೈತಿಕ ಶಕ್ತಿಯನ್ನ ಈ ಚಳವಳಿಗಳು ಕಳೆದುಕೊಂಡಿರುವುದಿದೆಯಲ್ಲ, ಅದು ನನಗೆ ಆಘಾತಕಾರಿಯಾಗಿ ಕಾಣುತ್ತೆ. ಯಾಕೆಂದ್ರೆ ಚಳವಳಿಗಳು ಒಂದು ಸಮಾಜದ ಆತ್ಮವಿದ್ದಂತೆ. ಚಳವಳಿಗಳನ್ನ ಹತ್ತಿಕ್ಕುವ ಕೆಲಸವನ್ನ ಯಾವುದೇ ಜನತಂತ್ರ ವ್ಯವಸ್ಥೆಯಲ್ಲಿ ಮಾಡಿಕೊಡು. ಆದರೆ ಈಗ ಬಿಡದಿಯ ರೈತರ ಪರವಾಗಿ ಮತ್ತೆ ರೈತರನ್ನ ಇನ್ನೊಂದು ಗುಂಪನ್ನ ಎತ್ತಿ ಕಟ್ಟಿ ಅವರಿಗೆ ಅಭಿವೃದ್ಧಿ ಅಂತೇಳಿ ಅವರ ತಲೆಯಲ್ಲಿ ಸುಳ್ಳನ್ನು ಬಿತ್ತಲಾಗಿದೆ. ಈಗ ಮಾಡುವ ಈ ಅಭಿವೃದ್ಧಿ ಇದೆಯಲ್ಲ, ಇವರನ್ನ ಬೆಂಗಳೂರು ನಗರ ಪ್ರದೇಶದಲ್ಲಿ ಕಕ್ಕಸು ತೊಳೆಯೋದಕ್ಕೆ ಇನ್ನೊಂದಕ್ಕೆ ತಗೊಂಡೋಗುತ್ತೆ. ಈ ಸರ್ಕಾರ ಕೊಡುವ ಹಣ ಎಷ್ಟು ದಿವಸ ಉಳಿಯಲ್ಲ. ಅಲ್ಲಿ ಕಕ್ಕಸು ತೊಳೆಯೋದಕ್ಕೋ, ನಿಮ್ಮ ಮಕ್ಕಳನ್ನ ಅಲ್ಲಿ ರಸ್ತೆ ಕಸ ಗುಡಿಸುವುದಕ್ಕೋ, ಯಾವುದೋ ಫ್ಯಾಕ್ಟ್ರಿಯಲ್ಲಿ ನೆಲ ತೊಳೆಯುವುದಕ್ಕೋ ನಿಮ್ಮ ಮಕ್ಕಳನ್ನ ಬಿಡುತ್ತೆ ಅನ್ನೋದನ್ನ ಈ ರೈತರು ಅರ್ಥ ಮಾಡ್ಕೊಳ್ಳದಿದ್ರೆ ಇದಕ್ಕಿಂತ ದೊಡ್ಡ ದುರಂತ ಯಾವುದೂ ಇಲ್ಲ. ಅಂತ ದುರಂತವನ್ನು ಸೃಷ್ಟಿಸಲಾಗಿದೆ. ಎಲ್ಲವನ್ನ ಒಡೆದು ಈಗ ಕುಮಾರಸ್ವಾಮಿ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರು ಈಗ ರೈತರನ್ನೇ ಒಡೆದು ವಿಭಜಿಸುವ ಕೆಲಸವನ್ನು ಮಾಡಿದ್ದಾರೆ. ರೈತರು ಒಗ್ಗಟ್ಟಾಗದ ಒಂದು ಸ್ಥಿತಿ ಇದೆಯಲ್ಲ, ಇದಕ್ಕಿಂತ ದೊಡ್ಡ ಅಪಾಯ ಬೇರೆ ಯಾವುದೂ ಇಲ್ಲ. ಚರ್ಚೆ ಮಾಡುವುದಕ್ಕೆ ಸಿದ್ಧತೆ ಇಲ್ಲ ಮುಖ್ಯಮಂತ್ರಿಗಳು. ಈಸ್ ನಾಟ್ ರೆಡಿ ಟು ಡಿಸ್ಕಸ್. ಆಯ್ತು, ರೈತರ ಜೊತೆ ನಾನು ಚರ್ಚೆ ಮಾಡ್ತೇನೆ, ರೈತರ ಮನಸ್ಸು ಏನಿದೆಯೋ ಅದರಂತೆ ನಡೆದುಕೊಳ್ತಾನೆ ಅನ್ನುವ ಮಾತು ನಮ್ಮ DK ಶಿವಕುಮಾರ್ ಅವ್ರ ಬಾಯಿಂದ ಬರ್ತಾ ಇಲ್ವಲ್ಲ. ಅವರು ನಾನು ಮಾತು ಕೊಟ್ಟಿದ್ದೇನೆ, ಐ ವಿಲ್ ಡೂ ಇಟ್. ನಾನು ರೈತರಿಗೆ ಏನ್ ಬೇಕಾದ್ರೂ ಆಗ್ಲಿ ಅಲ್ಲಿ ಮಾಡ್ತೀನಿ ಅಂತ ಅಭಿವೃದ್ಧಿಗಾಗಿ ಯಾಕೆ ಅವರಿಗೆ ಆ ರೀತಿ ಇಷ್ಟ? ಯಾಕೆ? ಅದ್ರ ಹಿಂದಿರುವ ಗುಟ್ಟು ಯಾವುದು ಅಂತ DK ಶಿವಕುಮಾರ್ ಹೇಳಬೇಕು. ಅವರಿಗೆ ಅಭಿವೃದ್ಧಿಯ ಬಗ್ಗೆ ಅಂತ ಮಹಾನ್ ಕನಸಿದ್ರೆ, ಬೆಂಗಳೂರು ಅಭಿವೃದ್ಧಿಯ ಬಗ್ಗೆ ಅವರಿಗೆ ಬೇರೆ ಮಾರ್ಗಗಳಿಲ್ವಾ? ರೈತರನ್ನ ಬಲಿ ಕೊಡದೆ ಬೆಂಗಳೂರು ಅಭಿವೃದ್ಧಿ ಮಾಡಕ್ ಸಾಧ್ಯನೇ ಇಲ್ಲ ಅಂತಂದ್ರೆ ಅಂತಹ ಬೆಂಗಳೂರು ಯಾಕೆ ಬೇಕು ಬೆಂಗಳೂರು ನಮಗೆ? ನೀವು ರೈತರನ್ನ ಬಲಿ ಕೊಡ್ತಾ ಬೆಂಗಳೂರನ್ನ ವಿಸ್ತರಿಸ್ತಾ ಹೋಗ್ತೇನೆ ಅಂತೇಳಿ ಇದನ್ನ ಒಂದು ರಿಯಲ್ ಎಸ್ಟೇಟ್ ಅಂಗಳವನ್ನಾಗಿ ಮಾಡಿ, ಮಾಲ್ಗಳು ಇನ್ನೊಂದುಗಳು ಅಲ್ಲಿ ಆ ಕಟ್ಟಡಗಳ ಕಾಂಕ್ರೀಟ್ ಕಟ್ಟಡಗಳ ಕೆಳಗೆ ನಮ್ಮ ರೈತರ ನಿಟ್ಟುಸಿರು ಇರುತ್ತಲ್ಲ, ಅವರ ದುಃಖ ಇರುತ್ತಲ್ಲ, ಅವರ ಅಸಹಾಯಕತೆ ಇರುತ್ತಲ್ಲ. ಯಾವ ಪ್ರದೇಶದಲ್ಲಿ ಭೂಮಿಯ ಪೂಜೆಯನ್ನ ಮಾಡ್ತಾ ಇದ್ದರೋ ರೈತರು, ಆ ಭೂಮಿ ವ್ಯಾಪಾರಸ್ಥರ ಅಂಗಳವಾಗಿ ಬದಲಾಗುತ್ತಲ್ಲ. ಭೂಮಿ ತಾಯಿ ಅನ್ನುವವರು ತಮ್ಮ ತಾಯಿಯನ್ನ ಎಲ್ಲಿ ಹುಡ್ಕೊಂಡು ಹೋಗ್ಬೇಕು ಅಲ್ವಾ? ಅದು ಯಾವುದು ಅರ್ಥವಾಗದ ದುಷ್ಟ ರಾಜಕಾರಣಿಗಳು. ಆದ್ದರಿಂದ ನಾನು ಮೊದಲು ಹೇಳಿದ್ದು ಇವು ಮದಗಜಗಳು ಅಂತ. ಈ ಇಬ್ಬರು ರಾಜಕಾರಣಿಗಳು ಮದಗಜಗಳು. ಕುಮಾರಸ್ವಾಮಿ ಒಂದ್ ಕಡೆ ಮದಗಜ, ಮುಖ್ಯಮಂತ್ರಿ ಸನ್ಮಾನ್ಯ DK ಶಿವಕುಮಾರ್ ಇನ್ನೊಂದು ಕಡೆ ಮದಗಜ. ಮದ ಬಂದಂಥ ಆನೆ. ಈ ಮದ ಬಂದಂಥ ಆನೆಗಳಿರ್ತಾವಲ್ಲ, ಅವ್ರು ಮಾಡೋ ಧ್ವಂಸವನ್ನೇ, ಅವ್ರು ಇನ್ನೇನು ಮಾಡ್ಲಾರ. ಈ ಮದಗಜಗಳ ತಿಕ್ಕಾಟದಲ್ಲಿ ರೈತ ಬಲಿಯಾಗ್ತಾನೆ. ಅದು ಅವರಿಗೆ ಇಷ್ಟ. ಅವರಿಗೆ ಯಾಕಂದ್ರೆ ತಮ್ಮ ರಾಜಕೀಯವನ್ನ ತೀರ್ಚಿಕೊಳ್ಳುವುದಕ್ಕಾಗಿ ಈ ರೈತರನ್ನ ಒಡೆಯುವ ಕೆಲಸ. ಈಗಲೂ ನಾನು ಹೇಳೋದು, ಆ ರೈತರ ನಡುವೆ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿಗಳು ಬೀಟ್ ಮಾಡಬೇಕಾಗಿಲ್ಲ. ಆದರೆ ತಮ್ಮ ಹಿಂಬಾಲಕ ರೈತರನ್ನ ಯಾರ ಗುಂಪು ಕಟ್ಟಿ ಬಿಡೋದು ಬದಲು ಪ್ರಾಮಾಣಿಕವಾಗಿ ಮುಖ್ಯಮಂತ್ರಿಗಳು ಆ ಪ್ರದೇಶಕ್ಕೆ ಹೋಗ್ಲಿ.
ಅಲ್ಲಿ ರೈತರ ಜೊತೆ ಮಾತನಾಡಿ, ಅವರ ಅಭಿವೃದ್ಧಿಯ ಕನಸು ಏನು ಅಂತ ಹೇಳಿ, ರೈತರು ಭೂಮಿಯ ಜೊತೆಗೆ ತಮಗಿರುವಂತಹ ಸಂಬಂಧ ಏನು ಅಂತ ಮುಕ್ತವಾಗಿ ಮಾತನಾಡಿ. ಎಲ್ಲವನ್ನು ಬಿಟ್ಟು ಮುಕ್ತವಾಗಿ ಮಾತನಾಡೋದಿತ್ತಲ್ಲ, ಫ್ರೀ ಕನ್ಸೀವ್ಡ್ ಮೈಂಡ್ ಇಂದ ಹೊರಗಡೆ ಬರಬೇಕು. ಪೂರ್ವ ನಿರ್ಧಾರಿತ ಮನಸ್ಸುಗಳು ಏನನ್ನು ಮಾಡಲಾರ. ಮುಖ್ಯಮಂತ್ರಿಗಳೇ ಒಂದು ರೀತಿಯ ಪೂರ್ವ ನಿರ್ಧಾರಿತ ಮನಸ್ಸಿದೆ, ಆಲ್ರೆಡಿ ಡಿಸೈಡೆಡ್. ಈ ಮೊದಲೇ ಏನು ಒಂದು ತೀರ್ಮಾನ ಮಾಡಿದವರು ಇದಾರಲ್ಲ, ಅವರು ಡೆಮೊಕ್ರೇಟ್ ಆಗಿರುವುದು ಕಷ್ಟ. ಸೊ ಅದರಿಂದ ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಜನತಾಂತ್ರಿಕವಾದಿ ಆಗಿದ್ದಾರೆ ಅಂತ ನಂಬುವುದು ನನಗೆ ಕಷ್ಟ ಆಗ್ತಾ ಇದೆ. ಇವರು ಒಂದು ರೀತಿಯಲ್ಲಿ ನರೇಂದ್ರ ಮೋದಿ ಅವರಂತ ನನಗೆ ಕಾಣ್ತಾರೆ. ಡಿ ಕೆ ಶಿವಕುಮಾರ್ ಮತ್ತು ನರೇಂದ್ರ ಮೋದಿ ಅವರ ನಡುವೆ ಹೆಚ್ಚಿನ ವ್ಯತ್ಯಾಸ ಕಾಣ್ತಾ ಇಲ್ಲ. ಅವರ ಕಾರ್ಯವಿಧಾನ ಮತ್ತು ತಮಗೇನಾಗಬೇಕು, ತಾವು ಏನು ಸಾಧಿಸಬೇಕು ಅನ್ನೋದನ್ನ ಸಾಧಿಸುವುದಕ್ಕೆ ಎಲ್ಲ ರೀತಿಯ ದಾರಿಗಳನ್ನ ಅನುಸರಿಸುವಂತಹದ್ದು. ಇಬ್ಬರ ನಡುವೆ ವ್ಯತ್ಯಾಸ ಇದ್ದಂತೆ ಕಾಣ್ತಾ ಇಲ್ಲ. ಆದ್ದರಿಂದ ಇದು ರೈತರನ್ನ ಬಲಿ ಕೊಡುವ ಇನ್ನೊಂದು ಯತ್ನ. ಅವರ ನಿಟ್ಟುಸಿರಿದೆಯಲ್ಲ, ರೈತರ ನಿಟ್ಟುಸಿರು ಈ ರಾಜಕಾರಣಿಗಳನ್ನ ಉಳಿಸಲ್ಲ ಅಂತ ನಂಬಿದ್ದೇನೆ. ಯಾಕೆಂದ್ರೆ ಆ ರೈತರ ನಿಟ್ಟುಸಿರು ಏನಿದೆ ಅದಕ್ಕೊಂದು ಶಕ್ತಿ ಇದೆ ಅಂತ ನಂಬಿದ್ದೇನೆ. ಅವರ ದುಃಖ, ಅವರ ಅಸಹಾಯಕತೆ, ನೀವು ಕೇವಲ ಅವರನ್ನ ಖರೀದಿ ಮಾಡುವ ಮೂಲಕ ನೀವು ಅದನ್ನು ನಿಲ್ಲಿಸಕ್ಕಾಗಲ್ಲ. ನಿಮ್ಮ ಖರೀದಿ ವ್ಯವಹಾರಗಳು ಏನಿವೆ, ಈ ಖರೀದಿ ವ್ಯವಹಾರಗಳು ಅದು ನಿಮ್ಮ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ. ಯಾಕಂದ್ರೆ ಪ್ರಾಮಾಣಿಕತೆ ಇಲ್ಲದ ಬದುಕಿದೆಯಲ್ಲ, ಅದಕ್ಕೆ ಯಾವ ಬೆಲೆನೂ ಇಲ್ಲ. ಪ್ರಾಮಾಣಿಕ ರಾಜಕಾರಣ ಬಹಳ ಬಹಳ ಮುಖ್ಯ. ನೋಡೋಣ ಇವತ್ತು ಏನಾಗುತ್ತೆ, ಸಂಜೆ ನೋಡ್ತೀನಿ. ಇನ್ನೆಲ್ಲೂ ಬೆಳವಣಿಗೆ ಆದ್ರೆ ತಮಗೆ ತಲುಪಿಸುವ ಒಂದು ಯತ್ನವನ್ನ ಮಾಡ್ತೀನಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಂಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಸುದ್ದಿ ಟಿವಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.